ಸಣ್ಣ ತಪ್ಪುಗಳು ದೊಡ್ಡ ಸಮಸ್ಯೆ ತರಬಹುದು. ಈ 5 ತಪ್ಪುಗಳು ನಿಮ್ಮ ಆರೋಗ್ಯ ಹಾಳು ಮಾಡಬಹುದು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಅನೇಕ ಸಣ್ಣ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಇವು ನಮಗೆ ಹಾನಿಕಾರಕವೆಂದು ತೋರುತ್ತದೆಯಾದರೂ ದೀರ್ಘಾವಧಿಯಲ್ಲಿ ಅವು ನಮ್ಮ ಆರೋಗ್ಯದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ನಮ್ಮ ಆರೋಗ್ಯಕ್ಕೆ ಅಪರೂಪ ಆದರೆ ಅಪಾಯಕಾರಿಯಾದ ಕೆಲವು ಸಾಮಾನ್ಯ ದೈನಂದಿನ ತಪ್ಪುಗಳು ಇಲ್ಲಿವೆ. ಒಂದು ದಿನಕ್ಕೆ ಕೇವಲ 5 ನಿಮಿಷ ಹೆಚ್ಚು ನಿದ್ದೆ ಮಾಡದ ತಪ್ಪು. ಪರಿಣಾಮ: ನಿದ್ರಾ ಕೊರತೆ ದೀರ್ಘಕಾಲದಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಮಿದುಳಿನ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ, ದೈಹಿಕ ಶಕ್ತಿ ಕುಸಿಯುತ್ತದೆ. ಪ್ರತಿದಿನ 7 ರಿಂದ 8 ಗಂಟೆಗಳ ನಿರಂತರ ನಿದ್ರೆ ಮಾಡುವುದು ಅತ್ಯಗತ್ಯ. ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ತಿನ್ನುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ನೀರು ಕುಡಿಯದೆ ಹಲವು ಗಂಟೆಗಳ ಕಾಲ ಉಳಿಯುವುದು. ಪರಿಣಾಮ: ದೇಹದ ಡಿಹೈಡ್ರೇಷನ್ ಆಗಿ ತಲೆನೋವು, ದಣಿವು, ಚರ್ಮ ಒಣಗುವುದು, ಮೂತ್ರಪಿಂಡದ ಸಮಸ್ಯೆಗಳು ಹೆಚ್ಚಬಹುದು. ಹಾಗಾಗಿ ನಾವು ದಿನಕ್ಕೆ 2 ರಿಂದ 3 ಲೀಟರ್ ನೀರು ಕುಡಿಯುವುದು ಅನಿವಾರ್ಯ. ಬೆಳಗಿನ ಉಪಹಾರ ತೊರೆದು ಹೋಗುವುದು. ಪರಿಣಾಮ: ಇದರಿಂದ ನಾವು ದಿನವನ್ನು ದಣಿದ ಮತ್ತು ಆಲಸ್ಯದ ಭಾವನೆಯಿಂದ ಪ್ರಾರಂಭಿಸುತ್ತೇವೆ. ಮಧುಮೇಹ ಮತ್ತು ದೈಹಿಕ ತೂಕ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ನಾವು ಪ್ರೋಟೀನ್ ಮತ್ತು ನಾರಿನಂಶಯುಕ್ತ ಪೌಷ್ಟಿಕ ಉಪಹಾರ ಸೇವಿಸಬೇಕು. ಮೊಬೈಲ್ ಅಥವಾ ಟಿವಿ ನೋಡುತ್ತಾ ತಿಂದುಕೊಳ್ಳುವುದು. ಪರಿಣಾಮ: ಇದರಿಂದ ನಾವು ಅಗತ್ಯಕ್ಕಿಂತ ಹೆಚ್ಚು ಆಹಾರ ಸೇವಿಸುತ್ತೇವೆ. ದೇಹದಲ್ಲಿ ಕೊಬ್ಬಿನ ಪ್ರಮಾಣ ಹೆಚ್ಚಾಗಿ ತೂಕ ಹೆಚ್ಚಾಗುವುದು. ಹಾಗಾಗಿ ನಿಯಮಿತವಾಗಿ ಸ್ವಲ್ಪ ಪ್ರಮಾಣದ ಆಹಾರ ಸೇವಿಸಿ. ತಿನ್ನುವಾಗ ಗಮನ ಮಾತ್ರ ಊಟದ ಮೇಲೆ ಇರಲಿ. ಒಂದೇ ಸ್ಥಳದಲ್ಲೇ ತುಂಬಾ ಹೊತ್ತು ಕುಳಿತುಕೊಳ್ಳುವುದು. ಪರಿಣಾಮ: ಈ ದೈನಂದಿನ ನಿಷ್ಕ್ರಿಯ ಜೀವನ ಶೈಲಿ ಹೃದಯ ರೋಗ ಮತ್ತು ಸ್ಥೂಲತೆ ಹೆಚ್ಚಿಸುತ್ತದೆ. ಬೆನ್ನು ನೋವು, ಮಲಬದ್ಧತೆ, ಶಕ್ತಿಯ ಕೊರತೆ. ಹಾಗಾಗಿ ಗಂಟೆಗೆ ಒಮ್ಮೆ 5 ನಿಮಿಷ ನಡೆಯಿರಿ ಅಥವಾ ಕೂಲ್ ಡೌನ್ ವ್ಯಾಯಾಮ ಮಾಡಿ. ಅಂತಿಮವಾಗಿ, ನಾವು ಏನೋ ದೊಡ್ಡ ತಪ್ಪುಗಳನ್ನು ಮಾಡದೇ ಇರಬಹುದು, ಆದರೆ ಇಂತಹ ಸಣ್ಣ ಸಣ್ಣ ದೈನಂದಿನ ತಪ್ಪುಗಳು ದೀರ್ಘಕಾಲದಲ್ಲಿ ನಮ್ಮ ಆರೋಗ್ಯ ಹಾಳು ಮಾಡಬಹುದು. ನಿಮ್ಮ ಆರೋಗ್ಯ ಉತ್ತಮವಾಗಿ ಇರಲಿ. ಈ ಮಾಹಿತಿ ನಿಮಗೆ ಸಹಾಯಕರವಾಯಿತೆ? ವಿಡಿಯೋ ಲೈಕ್ ಮಾಡಿ.